This, I'm really emotional. Okay. Like inaugural ಆಗ್ತಿರೋ ಹೋಟೆಲಿಗೆ ಹೋಗಿದ್ದೀನಿ, ನಡೀತಿರೋ ಹೋಟೆಲಿಗೆ ಹೋಗಿದ್ದೀನಿ, ಆ್ಯಂಡ್ ಆಲ್ಸೋ ಲಾಸಲ್ಲಿ ನಡೀತಿರೋ ಹೋಟೆಲ್ಗೂ ಹೋಗಿದ್ದೀನಿ. ಬಟ್ ಫಸ್ಟ್ ಟೈಮ್ ಯಾವುದೋ ಒಂದು ಲೆಗೆಸಿ ಹೋಟೆಲ್, 70 years ಓಲ್ಡ್ ಹೋಟೆಲ್ ಮುಚ್ತಿರೋದು ಇವತ್ತು ಅಂತ ಗೊತ್ತಾಯಿತು. ಸೊ ಒಂದು ಸತಿ ವಿಸಿಟ್ ಮಾಡೋಣ, ನಾನು ಯಾವತ್ತೂ ವಿಸಿಟ್ ಮಾಡಿಲ್ಲ, ಒಂದು ಸತಿ ವಿಸಿಟ್ ಮಾಡೋಣ ಅಂತ ಬಂದಿದ್ದೀನಿ. ಐ ಆಮ್ ಆಲ್ರೆಡಿ ಫೀಲಿಂಗ್ ಇಮೋಷ್ನಲ್. ಲೆಟ್ ಮಿ ಶೋ ಯು ಅರೌಂಡ್. ಬನ್ನಿ. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ನಾನಿವತ್ತು ಬಂದಿರೋದು ಜೈ ಹಿಂದ್ ಹೋಟೆಲ್ಗೆ. ಇದು ವಿವೇಕಾನಂದ ರಸ್ತೆ, ತುಮಕೂರಲ್ಲಿದೆ. 70 years, ಆಲ್ಮೋಸ್ಟ್ 3 ಜನರೇಷನ್ ಆಫ್ ಮೆಮೊರೀಸ್. ಇದೊಂದು ಹೋಟೆಲೇ ಅಲ್ಲ, ಇದೊಂದು ಮನೆ ಇದ್ದ ಹಾಗೆ. ಸುಖದ, ದುಃಖದ, ನಗುವಿನ, ಅಳುವಿನ ಒಂದು ದೊಡ್ಡ ಕನೆಕ್ಷನ್ ಇರುವ ತುಮಕೂರಿನ ಒಂದು ಲೆಗಸಿ ಹೋಟೆಲ್. ತುಮಕೂರಿಯನ್ಸ್ಗೆ ಚಾಯ್ ಪೇ ಚರ್ಚಾ ಅಥವಾ ಕಾಫಿ ಪೇ ಚರ್ಚಾ ಮಾಡುವ ಒಂದು ಹಾಟ್ ಸ್ಪಾಟ್ ಇದು. ಈ ರೇಟ್ ಕಾರ್ಡ್ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಳೆ ಹೋಟೆಲ್ ಇರ್ಬೋದು ಅಂತ. ಓನರಿಗೆ ಮಾತಾಡಿಸ್ದೆ, ತುಂಬ ಖುಷಿ ಆಯಿತು. ಸಖತ್ ಬೇಜಾರಾಗಿದ್ರು, ಹಂಗೆ ಖುಷಿಯಾಗಿ ಮುಗುಳ್ನಗೆ ಇತ್ತು. ನಾನು ಕಾಫಿ ಕುಡ್ಕೊಂಡು ಒಂದು ಲಾಸ್ಟ್ ಟೈಮ್ ಈ ಹೋಟ್ಲಿಗೆ ಹೋಗೋಣ ಅಂತ ಹೋದೆ. ನಾಳೆಗೆ ಈ ಹೋಟೆಲು ಪಾರ್ಟ್ ಆಫ್ ಹಿಸ್ಟ್ರಿ ಆಗಿರುತ್ತೆ. ಸೊ ಒಂದು ಲಾಸ್ಟ್ ಟೈಮ್ ಓನರ್ ಅಂಕಲ್ ಹತ್ರ ಚಿಯರ್ಸ್ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಮಾತಾಡ್ಸೋಣ ಅಂತ ಹೋದೆ. ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತೆ ಈ ಹೋಟೆಲಿಗೆ ಆಕ್ಚುಲಿ ನಾನು ಫಸ್ಟ್ ಟೈಮ್ ಬರ್ತಿರೋದು, ಬಟ್ ಇವತ್ತೇ ಲಾಸ್ಟ್ ಅಂತ ಹೇಳಿ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ನನ್ನ ಹೆಸರು ವಿಷ್ಣುಮೂರ್ತಿ ಅಂತ. ಅದನ್ನ ಇಲ್ಲಿ ವಿಷ್ಣುಮೂರ್ತಿ ಅಲ್ಲ, ಇಲ್ಲಿ ಬಾಬಣ್ಣ ಅಂತಾನೆ ಗೊತ್ತಾಗೋದು. ಪೆಟ್ ನೇಮ್ ಬಾಬಣ್ಣ ಅಂತ ನನ್ನ ಹೆಸರು. ಓಕೆ, ಎಷ್ಟು ವರ್ಷದಿಂದ ಹೋಟೆಲ್ ಇರ್ತಿದ್ದು? ನಾನು ಬಂದು ಇಲ್ಲಿಗೆ 40 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ನಮ್ಮ ಫಾದರ್ ಅವರೇ ನಡೆಸ್ತಾ ಇದ್ದಿದ್ದು. ಸುಮಾರು 70 years ಆಗಿದೆ ಅಂತ. 70-80 ಹತ್ರ ಬಂದಿದೆ. ಹೇಗನ್ಸ್ತಿದೆ? ತುಂಬಾ ಲೈಕ್ ಹೌದು, ನಾವು ಇಷ್ಟು ವರ್ಷ, ನಾವು 40 ವರ್ಷದಿಂದ ಇಲ್ಲಿ ಎಲ್ಲಾರ್ಗು ಇದಾಗಿ ಈಗ ನಮ್ಗೆ ಇದು ನಮಗೂ ಒಂಥರ ಇದೆ. ಬಟ್ ವಿಧಿ ನಮ್ಗೆ ಯಾಕೆ ನಮ್ಮ ಒಂದು ಪರಿಸ್ಥಿತಿಗೆ ನೆಕ್ಸ್ಟ್ ಇದಕ್ಕೋಸ್ಕರ ನಾವು ಅದನ್ನ ಚೇಂಜ್ ಮಾಡ್ಲೇಬೇಕು. ಅದರಿಂದ ನಾವು ಚೇಂಜ್ ಮಾಡೋಣ ಅಂತೇಳಿ ಮಾಡ್ತಾ ಇದೀವಿ. ಸೊ ತುಂಬಾನೇ ಇಮೋಷನಲ್ ಮೂಮೆಂಟ್. ಹೌದು ಬಿಡಿ. ಮತ್ತೆ ಏನಾದ್ರು ಇಲ್ಲಿ ತುಂಬಾ ನಿಮಗೆ ಸಖತ್ ಇಷ್ಟ ಆಗಿರೋ ಯಾವ್ದಾದ್ರು ಮೂಮೆಂಟ್ ಇಲ್ಲಿ ನಡೆದಿದೆಯಾ ಅಂತದ್ದು? ಮೂಮೆಂಟ್ಸ್ ಅಂದ್ರೆ ಎಲ್ಲ ಅದೇನು ಇಲ್ಲ. ಯಾಕೆಂದ್ರೆ ನಮ್ಗೆ ವಿಚಾರವಾದಿಗಳು, ಚಿಂತನವಾದಿಗಳು ಅವರೆಲ್ಲ ಬರೋರು, ಅವರೆಲ್ಲ ಮಾತಾಡೋರು. ಎಕ್ಸಾಂಪಲ್ ಎಸ್.ಆರ್. ಹಿರೇಮಠ್, ಆಮೇಲೆ ಪ್ರಸನ್ನ ಅಂತೇಳಿ ಇದ್ರವ್ರು, ತೀರ್ಥಹಳ್ಳಿ ಇದ್ರವ್ರು, ಆಮೇಲೆ ಮಹಿಮಾ ಪಟೇಲ್, ಜೆ.ಎಸ್. ಪಟೇಲ್ ಅವರ ಮಗ, ಅವರೆಲ್ಲ ಇಲ್ಲಿ ಬಂದು ಕೆಲವೊಂದು ವಿಚಾರಗಳಿಗಾಗಿ. ಯತಿರಾಜು ಜವಹರ್ ಅಂತ ಇದ್ದಾರೆ, ತುಮಕೂರಿನ ಪರಿಸರವಾದಿ ಯತಿರಾಜು. ಆಮೇಲೆ ಮೆಡಿಕಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದಾರೆ ಈಗ ಜವಹರ್, ಪಂಡಿತ್ ಜವಹರ್ ಅಂತ. ಅವ್ರ ಜೊತೆ ಇಲ್ಲೆಲ್ಲ ಅವ್ರದ್ದು ಸಂವಾದಗಳು ಅವು ಇವೆಲ್ಲ ನಡೆದಿದ್ದಾವೆ. ಅದೆಲ್ಲ ನಡೆದಿರೋ ಪ್ಲೇಸ್ ಇದು. ಎಷ್ಟೊತ್ತಿಗೆ ಕ್ಲೋಸ್? ಇದು ನಾಳೆ ಮಧ್ಯಾಹ್ನಕ್ಕೆ ಕ್ಲೋಸ್ ಮಾಡ್ತಾರೆ. ನಾಳೆ ಮಧ್ಯಾಹ್ನ 5 ಗಂಟೆ ಮಾಡೋಗ್ಬೋದು. ನಾನು ಈ ವಿಡಿಯೋ ಇವತ್ತೇ ಹಾಕ್ತೀನಿ, ಆದಷ್ಟು ಯಾರ್ಯಾರು ಬರ್ತಾರೋ ಬಂದು ಹೋಗ್ಲಿ ಅಂತ ಹೇಳಿ. ಓಕೆ. ಸೊ ಜೈ ಹಿಂದ್ ಹೋಟೆಲ್ಗೆ ನಾನು ಕೊನೆ ಬಾಯ್ ಹೇಳ್ಕೊಂಡು ನಾನು ಆ ಪ್ಲೇಸ್ನ ಬಿಟ್ಟೆ. ಈ ವಿಡಿಯೋನ ಯೂಟ್ಯೂಬಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ಆದರೆ ನಾಳೆ ವಿಸಿಟ್ ಮಾಡಿ. Such a emotional moment it was. Thank you so much, guys.